ಇನ್ನು ಲೋಕಸಭೆ ಜೊತೆಯಲ್ಲಿ ವಿಧಾನಸಭೆಗೂ ಕೂಡ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಕೆಲ ರಾಜ್ಯಗಳ ವಿಧಾನಸಭೆಗೂ ಕೂಡ ಚುನಾವಣೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಆಂಧ್ರಪ್ರದೇಶ, ಒಡಿಶಾ, ಸಿಕ್ಕಿಂ, ಹರಿಯಾಣ, ಜಮ್ಮು ಕಾಶ್ಮೀರ ವಿಧಾನಸಭೆಗೂ ಕೂಡ ಚುನಾವಣೆ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಇದು ಅಸೆಂಬ್ಲಿ ಚುನಾವಣೆ ಬಗ್ಗೆ ನಾವು ಮಾತಾಡ್ತಾ ಇರೋದು. ವಿಧಾನಸಭೆಗೂ ಕೂಡ ಚುನಾವಣೆ ದಿನಾಂಕ ಘೋಷಣೆಯಾಗುವಂತ ಚಾನ್ಸಸ್ ಇದೆ. ಲೋಕಸಭೆ ಜೊತೆಗೆ ವಿಧಾನಸಭೆಗೂ ಕೂಡ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಲೋಕಸಭೆ ಜೊತೆಯಲ್ಲಿ 5 ರಾಜ್ಯಗಳ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆ ಮಾಡುವಂತ ನಿರೀಕ್ಷೆ ಇವತ್ತು ಸಂಜೆ 5 ಗಂಟೆಗೆ ಇದೆ. 5 ರಾಜ್ಯಗಳ ವಿಧಾನಸಭೆ ಚುನಾವಣೆ ಇವತ್ತೇ ಘೋಷಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಬಗ್ಗೆ ನಿರೀಕ್ಷೆಗಳು ಕೂಡ ಇದೆ. ಇವಾಗ 5 ರಾಜ್ಯಗಳಲ್ಲಿ ಆಂಧ್ರಪ್ರದೇಶ, ಒಡಿಶಾ, ಸಿಕ್ಕಿಂ, ಹರಿಯಾಣ ಓಕೆ. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದ್ರೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ನಾವು ಕೂಡ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಎಲೆಕ್ಷನ್ ಘೋಷಣೆ ಆಗುತ್ತಾ ಅನ್ನೋ ನಿರೀಕ್ಷೆ ಸಹಜವಾಗೇ ಇದೆ. ಲೋಕಸಭೆ ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ಚುನಾವಣೆ ಈಗ ದಿನಾಂಕ ಘೋಷಣೆ ಆಗುತ್ತೆ 5 ರಾಜ್ಯಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಆಂಧ್ರಪ್ರದೇಶ, ಒಡಿಶಾ, ಸಿಕ್ಕಿಂ, ಹರಿಯಾಣ, ಜಮ್ಮು ಕಾಶ್ಮೀರ ವಿಧಾನಸಭೆಗೂ ಕೂಡ ಚುನಾವಣೆ ದಿನಾಂಕ ಘೋಷಣೆಯಾಗುವಂತ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್. 5 ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರೋದು. ಸಾಕಷ್ಟು ನಿರೀಕ್ಷೆ ಇದೆ. ಸೊ ಎಷ್ಟು ಹಂತಗಳಲ್ಲಿ ಈಗ ಎಲೆಕ್ಷನ್ ಆಗಬಹುದು ಅಂತ ನಿರೀಕ್ಷೆ ಇದೆ? ಏನೆಲ್ಲ ಪ್ರೆಸ್ ಮೀಟ್ ಮೇಲೆ ನಿರೀಕ್ಷೆ ಇದೆ ಧರಣೇಶ್? ಈಗ ಸಂಜೆ 5 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿವರಗಳನ್ನ ಬಹಿರಂಗಪಡಿಸ್ತಾರೆ. ಅಂದ್ರೆ ಮೊದಲನೇದಾಗಿ ಯಾವ್ಯಾವ ದಿನಗಳಲ್ಲಿ ಎಲ್ಲೆಲ್ಲಿ ಚುನಾವಣೆ ಆಗತ್ತೆ, ಕರ್ನಾಟಕದಲ್ಲಿ ಯಾವಾಗ ಚುನಾವಣೆ ಆಗುತ್ತೆ, ನೆರೆಯ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶದಲ್ಲಿ ಯಾವಾಗ ಆಗುತ್ತೆ, ಹಾಗೆ ಇಡೀ ದೇಶಾದ್ಯಂತ ಯಾವ್ಯಾವ ಹಂತದಲ್ಲಿ ಚುನಾವಣೆ ಆಗುತ್ತೆ ಅನ್ನುವಂತ ದಿನಾಂಕಗಳು ಪ್ರಕಟ ಆಗ್ತವೆ. ಮತ್ತೆ ಇಡೀ ದೇಶಾದ್ಯಂತ ಎಷ್ಟು ಹಂತಗಳಲ್ಲಿ ಚುನಾವಣೆ ಆಗುತ್ತೆ ಅನ್ನುವಂತ ಕುತೂಹಲಕ್ಕೂ ಕೂಡ ಸಂಜೆ 5 ಗಂಟೆಗೆ ಉತ್ತರ ಸಿಗುತ್ತೆ. ಈಗ ನಮ್ಗೆ ಬರ್ತಿರುವಂತ ಮಾಹಿತಿಗಳ ಪ್ರಕಾರ 7 ರಿಂದ 9 ಹಂತಗಳಲ್ಲಿ, ಅಂದ್ರೆ ಅದು 7 ಹಂತಗಳಲ್ಲಾಗ್ಬೋದು, 8 ಹಂತದಲ್ಲಾಗ್ಬೋದು, ಅಥವಾ 9 ಹಂತಗಳಲ್ಲಾಗ್ಬೋದು, ಹಂತಗಳಲ್ಲಿ ಚುನಾವಣೆಗಳು ಆಗ್ತವೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತವೆ. ಇಲ್ಲಿ ಒಂದು ಸಣ್ಣ ಇನ್ನೊಂದು ಕಾರಣ ಏನಂತಂದ್ರೆ, ಇಷ್ಟೊಂದು ಸುದೀರ್ಘವಾಗಿ ವಿಚಾರಣೆಯನ್ನ ಮತದಾನ ಪ್ರಕ್ರಿಯೆಗಳಾಗ್ಲಿಕ್ಕೆ ಕೆಲವು ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆಗಳು ಕೂಡ ಆಗ್ಬೇಕಿದೆ. ಫಾರ್ ಎಕ್ಸಾಂಪಲ್ ಆಂಧ್ರಪ್ರದೇಶ, ಒಡಿಶಾ, ಸಿಕ್ಕಿಂ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ. ಆಂಧ್ರಪ್ರದೇಶ, ಸಿಕ್ಕಿಂ ಮತ್ತು ಒಡಿಶಾದಲ್ಲಿ ಈಗಾಗಲೇ ಅಲ್ಲಿನ ವಿಧಾನಸಭೆಯ ಅವಧಿಗಳು ಮುಗಿದಿದೆ. ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ವಿಧಾನಸಭಾ ಚುನಾವಣೆಯನ್ನು ಮಾಡಲೇಬೇಕಿದೆ. ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದೆ. ಸೊ ಹಾಗಾಗಿ ಈಗ ಲೋಕಸಭಾ ಚುನಾವಣೆ ಹೇಗೂ ನಡೀತಿರೋದ್ರಿಂದ, ಅಲ್ಲಿ ಹೇಗೂ ಚುನಾವಣೆ ಮಾಡ್ಬೇಕಿರೋದ್ರಿಂದ ಜೊತೆಯಾಗಿ ವಿಧಾನಸಭಾ ಚುನಾವಣೆಯನ್ನು ಮಾಡೋಣ ಅಂತ ಹೇಳಿ ಚುನಾವಣಾ ಆಯೋಗ ನಿರ್ಧರಿಸಬಹುದು. ಒಂದೊಮ್ಮೆ ಚುನಾವಣಾ ಆಯೋಗ ಅದನ್ನ ನಿರ್ಧರಿಸಿದ್ರೆ ಕೇವಲ ಲೋಕಸಭಾ ಚುನಾವಣೆನೂ ಕೂಡ ಮಾಡಬಹುದು. ಯಾಕೆಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯದಲ್ಲಿ ಇರುವಂತಹ ಬಹಳ ಉದ್ವಿಗ್ನ ಪರಿಸ್ಥಿತಿ, ಬಹಳ ಸೂಕ್ಷ್ಮ ಪರಿಸ್ಥಿತಿ ಮತ್ತು ಈ ಭದ್ರತಾ ದೃಷ್ಟಿಯಿಂದ ಬಹಳ ಕೆಟ್ಟ ಪರಿಸ್ಥಿತಿ ಇರೋದ್ರಿಂದ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಈಗಲೂ ಕೂಡ ಅದು ಒಂದು ಪ್ರಶ್ನೆಯಾಗಿ ಉಳಿದಿದೆ. ಜೊತೆಗೆ ಕುತೂಹಲವನ್ನ ಕೂಡ ಮೂಡಿಸಿದೆ. ಹರಿಯಾಣ ವಿಧಾನಸಭಾ ಚುನಾವಣೆ ಕೂಡ ಸಮಯ ಕೂಡ ಮುಗಿತಾ ಬರ್ತಿರೋದ್ರಿಂದ ಅಲ್ಲೂ ಕೂಡ ವಿಧಾನಸಭಾ ಚುನಾವಣೆಯನ್ನ ಲೋಕಸಭಾ ಚುನಾವಣೆ ಜೊತೆಗೆ ಅನೌನ್ಸ್ ಮಾಡಬಹುದು. ಸಂಜೆ 5 ಗಂಟೆಗೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಎಲ್ಲ ಕುತೂಹಲಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಗೊಂದಲಗಳಿಗೆ ಉತ್ತರಗಳು ಸಿಗ್ತವೆ. ಶರ್ಮಿತಾ. ಓಕೆ ಧರಣೇಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಿನಲ್ಲಿ ಈಗ 5 ಗಂಟೆಗೆ ಪ್ರೆಸ್ ಮೀಟ್ ಇದೆ ಚುನಾವಣಾ ಆಯೋಗದಿಂದ. ಕೇಂದ್ರ ಚುನಾವಣಾ ಆಯೋಗ ಈಗ ಲೋಕಸಭೆ ಜೊತೆಗೆ ಒಟ್ಟು 5 ರಾಜ್ಯಗಳಿಗೂ ಕೂಡ ವಿಧಾನಸಭೆ ದಿನಾಂಕವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ನಿರೀಕ್ಷೆ ಇದೆ. ಇನ್ನು ನಮ್ಮ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯುವಂತ ಸಾಧ್ಯತೆ ಇದೆ.